ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 28. ಅನುಸಂಧಾನದಲ್ಲಿದ್ದರೆ ಅಭಿಮಾನವು ಕ್ಷೀಣವಾಗುತ್ತದೆ. ಯಾರು ಅಭಿಮಾನವನ್ನು ಬಿಟ್ಟು ಗೃಹಸ್ಥಾಶ್ರಮ ನಡೆಸುತ್ತಾರೋ ಅವರೇ ನಿಜವಾದ ಪರಮಾರ್ಥಿಗಳು. ಅಭಿಮಾನ ಬಿಡುವುದರಿಂದ ಗೃಹಸ್ಥಾಶ್ರಮವು ಉತ್ತಮವಾಗುತ್ತದೆ. ನಾನು ಅಂದಂತೆಯೇ ಆಗುತ್ತದೆ ಎಂದು ಯಾವಾಗಲೂ ಅನ್ನಬಾರದು. ಅಭಿಮಾನದ ಆಧಾರದ ಮೇಲೆ ನಿಲ್ಲಿಸಿದ ಕಟ್ಟಡವು ಅಸ್ಥಿರವಾಗಿಯೇ ಇರುತ್ತದೆ. ಅಭಿಮಾನವು ದೇಹದ ಹಾಗೂ ತತ್ಸಂಬಂಧಿ ವಿಷಯಗಳದ್ದು ಆಗಿರುತ್ತದೆ. ಅಭಿಮಾನದ ಮೂಲವನ್ನೇ ತೆಗೆದು ಹಾಕಬೇಕು. ಅಂದರೆ ನಾನು ದೇಹದವನೇ ಇರುತ್ತೇನೆಂಬುದನ್ನೇ ತೆಗೆದು ಹಾಕಬೇಕು. ಈ ದೇಹವು ನಮ್ಮದಲ್ಲವೆಂಬುದು ನಮಗೆ ತಿಳಿಯುತ್ತದೆ. ಆದರೆ ಅಖಂಡ ಸಹವಾಸದಿಂದ ಅದರ ಮೇಲೆ ನಮ್ಮ ಪ್ರೇಮವೂ ಉಂಟಾಗುತ್ತದೆ. ಒಮ್ಮೆ ದೇಹದ ಮೇಲೆ ಪ್ರೇಮ ಉಂಟಾಯಿತೆಂದರೆ ಅಭಿಮಾನ ಬಂದೇ ಬರುತ್ತದೆ. ಅದರ ಹಿಂದಿನಿಂದ ಲೋಭ ಕ್ರೋಧಗಳು ಬರುತ್ತವೆ. ಅಭಿಮಾನವೆಂದರೆ ನಾನು ಕರ್ತ ಎಂಬ ಭಾವನೆಯು. ಈ ಭಾವನೆಯನ್ನು ಬಿಟ್ಟು ಪ್ರಪಂಚದಲ್ಲಿ ಕೆಲಸ ಮಾಡಿದರೆ ಆಗುವ ಹಾನಿ ಏನು? ನಮ್ಮ ದೇಹದ ಹಾಗೂ ಮನಸ್ಸಿನ ಅತ್ಯಂತ ನಿಕಟ ಸಂಬಂಧವಿರುತ್ತದೆ. ಆದರೆ ದೇಹವು ಯಾವಾಗಲಾದರೂ ಹೋಗುವುದೇ ಇರುವುದರಿಂದ ಅದಕ್ಕೆ ಇಷ್ಟು ಮಹತ್ವ ಇರುವುದಿಲ್ಲ. ಕೇವಲ ಸ್ಥೂಲವಾದ ದೇಹದಿಂದ ಏನೂ ಲಾಭವಿಲ್ಲ. ನಮ್ಮ ಮನಸ್ಸು ಸಿದ್ಧವಾಗಬೇಕು. ನಾನು ಭಗವಂತನವನು ಇರುತ್ತೇನೆ ಎಂದು ಒಮ್ಮೆ ಮನಸ್ಸಿನಿಂದ ತಿಳಿದುಕೊಂಡರೆ ಅಭಿಮಾನ ರಹಿತರಾಗಲು ಬರುತ್ತದೆ. ಯಾವಾಗಲೂ ಭಗವದ್ ಭಜನೆಯಲ್ಲಿರುವ ಪ್ರಯತ್ನ ಮಾಡಿರಿ. ಅಂದರೆ ಅಭಿಮಾನವು ಸ್ಪರ್ಶಿಸಲಾರದು. ಅತ್ಯಂತ ಕಳಕಳಿಯಿಂದ ಭಗವಂತನಿಗೆ ಪ್ರಾರ್ಥಿಸಬೇಕು. ಅವನಿಗೆ ಶರಣು ಹೋಗಬೇಕು. ಭಗವಂತನೂ ಕೃಪೆ ಮಾಡದೇ ಇರಲಾರನು. ನಾವು ನಮ್ಮ ಮರ್ಯಾದೆಯನ್ನು ತಿಳಿದುಕೊಂಡು ನಡೆಯಬೇಕು. ಇಂಥದೊಂದು ಕಾರ್ಯವು ಇದೇ ರೀತಿ ಆಗಬೇಕೆಂದು ಎಲ್ಲಿಯವರೆಗೂ ನಮಗೆ ಅನಿಸುವುದೋ ಅಲ್ಲಿಯವರೆಗೂ ವ್ಯವಹಾರದ ಮಾರ್ಗದಿಂದ ಯಾವ ಪ್ರಯತ್ನವು ಉಚಿತವೋ ನಾವು ಅದನ್ನು ಮಾಡಬೇಕು. ಆದರೆ ಪ್ರಯತ್ನ ಮಾಡಿದ ಮೇಲೆ ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಬೇಕು ಹಾಗೂ ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ನಮ್ಮ ಅಂತಃಕರಣವನ್ನು ಯಾವಾಗಲೂ ಶುದ್ಧವಿಟ್ಟುಕೊಂಡಿರಬೇಕು. ರಾತ್ರಿ ಮಲಗುವಾಗ ನಮ್ಮ ಅಂತಃಕರಣವನ್ನು ಶೋಧಿಸಿ ನೋಡಬೇಕು. ನಾನು ಯಾರದಾದರೂ ದ್ವೇಷ ಮತ್ಸರ ಮಾಡುತ್ತೇನೆಯೇ ಎಂಬುದನ್ನು ಪರಿಶೀಲಿಸಬೇಕು. ಹಾಗೆ ಮಾಡುತ್ತಿದ್ದರೆ ಅದನ್ನು ಆಗ್ರಹಪೂರ್ವಕ ಮನಸ್ಸಿನಿಂದ ತೆಗೆದು ಹಾಕಬೇಕು. ಅದು ಸ್ವಲ್ಪಾದರೂ ಶೇಷ ಉಳಿದರೆ ನಮ್ಮ ಪರಮಾರ್ಥಕ್ಕೆ ಅಡ್ಡ ಬರುತ್ತದೆ. ನಮ್ಮ ಮನಸ್ಸಿನಿಂದ ನಮ್ಮ ನಿಶ್ಚಯದಿಂದ ನಾನು ಯಾರ ದ್ವೇಷವನ್ನೂ ಮಾಡುವುದಿಲ್ಲ ಎಂದು ಹೇಳುವಂತಿರಬೇಕು. ನಮ್ಮ ಅಂತಃಕರಣವು ಎಷ್ಟು ಶುದ್ಧ ಹಾಗೂ ಸರಳವಿರಬೇಕೆಂದರೆ ನಾವು ಯಾರ ದ್ವೇಷ ಮತ್ಸರಗಳನ್ನಂತೂ ಮಾಡಲೇಬಾರದು. ಯಾರಾದರೂ ನಮ್ಮ ದ್ವೇಷ ಮಾಡುತ್ತಿರುವರೆಂಬ ಕಲ್ಪನೆಯೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರಬಾರದು. ನಾನು ಭಗವಂತನವನಿರುತ್ತೇನೆ, ಈ ದೇಹದವನು ಇರುವುದಿಲ್ಲ ಎಂಬ ಅಖಂಡ ಅನುಸಂಧಾನವಿಟ್ಟುಕೊಂಡರೆ ನಮಗೆ ಭಗವತ್ ಸ್ವರೂಪರಾಗಲು ಏಕೆ ಬರುವುದಿಲ್ಲ? ಯಾರು ಒಳಗೂ ಹೊರಗೂ ಭಗವಂತನಿಂದ ತುಂಬಿರುತ್ತಾರೋ ಅಥವಾ ಆ ಜ್ಞಾನದಿಂದ ತುಂಬಿರುತ್ತಾರೋ ಅವರೇ ನಿಜವಾದ ಜ್ಞಾನಿಗಳು. ಅರಿವು ಸಂಪೂರ್ಣ ದೇಹವನ್ನು ವ್ಯಾಪಿಸಿರುವಂತೆ ಭಗವಂತನ ಸ್ಮರಣೆಯು ಯಾರ ಮನಸ್ಸನ್ನು ವ್ಯಾಪಿಸಿರುವುದೋ ಅವರೇ ನಿಜವಾದ ಸಾಧಕರು. ಅವರೇ ನಿಜವಾದ ಅನುಸಂಧಾನಿಗಳು. ಅವರೇ ನಿಜವಾದ ಮುಕ್ತರೆಂದು ತಿಳಿಯಬೇಕು. ಇಂದಿನ ಮುಖ್ಯ ವಿಚಾರ: ಅಗ್ನಿಯ ಹತ್ತಿರ ತುಪ್ಪವಿಟ್ಟರೆ ಅದು ಕರಗುವಂತೆ ನಾಮದ ಅಗ್ನಿಯನ್ನು ಹೊತ್ತಿಸಿದರೆ ಅಭಿಮಾನ ಕರಗಲೇಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.